ಶೋಧನೆ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ ಅದು 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಿಲ್ಲ, ಇದು ಇಲ್ಲ. ಇಂದು 2-3 ವ್ಯಾನ್ ಬಂತು, ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು, ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡುದು ಏನಪ್ಪ ಹೀಗೆ ಬಂತು, ನಾ ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಇನ್ನು ನೋಡ್ತಾರೆ 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಇವರು ಹೋಗಿದ್ದೆ ಅಲ್ಲಿಗೆ, ಅದು ರಸ್ತೆ ಬದಿಯಲ್ಲಿ ಬಿಡ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ. ಎಣತ್ರಕ್ಕೆ ಹೋದದೆ ಅದು ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗುದು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು, ಸಾಕ್ಷನಾಶ ಮಾಡಿ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು, ಅಕ್ಕನಿಗೆ ಬಂದ್ರು, ಕರ್ಕೊಂಡು ಹೋದ್ರು, ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯ ತಾಯಿಯನ್ನು ತಗೊಂಡು ಬೆನಕ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿದ್ದಾರೆ. ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ನೋಡಿ ಬರುವ ಅಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ? ಸವಗಾರದ ಸುತ್ತ, ಅಲ್ಲಿ ಸವಗಾರ ಗೊತ್ತಿಲ್ಲ, ಹೀಗಾಗಿದೆ. ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆದ್ರೆ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ, ಬಂದದನ್ನು ನೋಡಿದ್ದೀನಿ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಲ್ಲ ನನಗೆ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು, ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ. ಅವನು ಬೇಜಾಗ್ತದೆ ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ರಾಜೇಂದ್ರ ದಾಸ್ ಅಂತ ಒಬ್ಬಿದ್ದಾರೆ, ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಒಂದು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳೋದ್ಕಿಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು? ಎನಿಸಿ ನೋಡೋದಂತ ಕಾಸು BTS ನಿಮ್ಮ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು